ಫೈನಲ್ ಟಿಕೆಟ್ ಕೊಡಲು ಬಂದ ಶರಣ್ ಮತ್ತು ಅತಿಥಿ ಪ್ರಭುದೇವ. ಬನ್ನಿ, ಯಾರಿಗೆ ಯಾವ ಒಂದು ಸ್ಪರ್ಧೆಗೆ ಫಿನಾಲೆ ಟಿಕೆಟ್ ಸಿಗುತ್ತೆ ಅಂತ ನೋಡೋಣ. ಬನ್ನಿ ವೀಕ್ಷಕರ, ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ರೋಚಕ ಒಂದು ಟಾಸ್ಕ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಮುಂಚೆಯಿಂದ ಇವತ್ತಿನ ದಿನ ಇಲ್ಲಿಯವರೆಗೂ ಬಹಳ ಪ್ರಬಲವಾಗಿ ಟಾಸ್ಕ್ ಟಫ್ ಅಂತ ಹೇಳ್ಬೋದು. ಏಕೆಂದ್ರೆ ಫಿನಾಲೆ ಹತ್ರ ಬರ್ತಿದ್ದಂತೆ ಸ್ಪರ್ಧಿಗಳಿಗೆ ನಡುಕ ಉಂಟಾಗಿದೆ. ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಯಾರ ಮನೆಯಿಂದ ಆಚೆ ಹೋಗ್ತಿವಿ ಅನ್ನೋ ಭಯ ಸ್ಪರ್ಧಿಗಳಲ್ಲೇ ಕಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವೀಕ್ಷಕರ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಶರಣ್ ಮತ್ತು ಅದಿತಿ ಪ್ರಭುದೇವ ಎಂಟ್ರಿ ಕೊಡ್ತಿದ್ದಂತೆ ಎಲ್ಲರೂ ಖುಷಿಯನ್ನ ವ್ಯಕ್ತಪಡಿಸಿದ್ದು, ಸ್ಪರ್ಧಿಗಳಿಗೆ ಒಂದು ಸ್ಪೆಷಲ್ ಟೆನ್ಷನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಳೆದ ಒಂದು ವಾರದಲ್ಲಿ ಕೂಡ, ಇಷ್ಟು ದಿನದಿಂದಲೂ ಕೂಡ ಸ್ಪರ್ಧಿಗಳು ಬರ್ತಾ ಇದ್ರೆ ನಾಮಿನೇಷನ್ ಆಗಿರ್ಬೋದು, ಹಾಗೆ ಸ್ಪೆಷಲ್ ಟಾಸ್ಕ್ ಗಳನ್ನ ಕೊಟ್ಟು ಅವರಿಗೆ ಕ್ಲಾಸ್ ತೆಗೆದುಕೊಳ್ಳುವಂತದ್ದಾಗಿರ್ಬೋದು, ಇವೆಲ್ಲವನ್ನು ನಡೀತಾ ಇರುತ್ತೆ. ಆದ್ರೆ ಈಗ ಫಿನಾಲೆ ಹತ್ರ ಬರ್ತಿದ್ದಂತೆ ಶರಣ್ ಅದಿತಿ ಪ್ರಭುದೇವ ಬರ್ತಿದ್ದಂತೆ ಇವ್ರು ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ನಮ್ಗೆ ಶಾಕ್ ಕೊಡ್ತಾರೆ ಅನ್ನೋದನ್ನ ಕಾಯ್ತಾ ಇರ್ತಾರೆ ವೀಕ್ಷಕರೇ. ಆದ್ರೆ ಆ ಸಲಿಗೆ ಇವರು ಬಂದ್ರು. ನಿಜಕ್ಕೂ ಫಿನಾಲೆಗೆ ಬರ್ತಿದ್ದಂತ ಸ್ಪರ್ಧಿ ಅವಕಾಶ ಇಲ್ಲದಂತೆ ಇವತ್ತು ಇವರು ಯಾರು ಒಬ್ಬರನ್ನ ನಾಮಿನೇಷನ್ ಮಾಡ್ತಾರಾ, ಎಲಿಮಿನೇಷನ್ ಮಾಡ್ತಾರಾ, ಇಲ್ಲ ಟಿಕೆಟ್ ಕೊಡ್ತಾರಾ? ಸೊ ಇವೆಲ್ಲವೂ ಕೂಡ ಸ್ಪರ್ಧಿಗಳಿಗೆ ಒಂದು ಭಯ ಕಾಡ್ತಾ ಇರೋದು ತಪ್ಪು, ನಿಜಕ್ಕೂ ಸತ್ಯ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಒಂದು ಶರಣ್ ಅದಿತಿ ಪ್ರಭುದೇವ ಅವರು ಬರ್ತಿದ್ದಂತೆ ಒಂದು ಟಫ್ ಆದ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಈ ಟಾಸ್ಕ್ ಅಲ್ಲಿ ಗೆದ್ದವರಿಗೆ ಟಿಕೆಟ್ ಫಿನಾಲೆಯ ಒಂದು ಪಾಸ್ ಅನ್ನ ಕೊಡ್ತಾರೆ. ಇದು ಬಿಗ್ ಬಾಸ್ ಒಂದು ಕಳಿಸಿದಂತಹ ಅದಿತಿ ಪ್ರಭುದೇವ ಶರಣ್ ಅವರು ಕೊಟ್ಟಂತ ಒಂದು ಇದು. ಆದ್ರೆ ಅಸಲಿಗೆ ಇಲ್ಲಿ ಮೋಸ ನಡೀತಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಸೊ ಭವ್ಯಗೌಡ ಹಾಗೂ ಹನುಮಂತ ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಆಗುತ್ತಾರೆ. ಅದು ಯಾರು ಫಸ್ಟ್ ವಿನ್ ಆಗಿದ್ದು, ಅತಿ ಕಡಿಮೆ ಸಮಯದಲ್ಲಿ ಯಾರು ವಿನ್ ಆದ್ರು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಸೊ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮುಂದಿನ ಅಪ್ಡೇಟ್ ಮೂಲಕ ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು.